ನಮಸ್ಕಾರ ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದ ರಾಜ್ಯಾದ್ಯಂತ ಕುಡಿಯುವ ನೀರಿನ ಅಭಾವ ಉಂಟಾಗಿದೆ. ಅದರಲ್ಲೂ ನಮ್ಮ ಗದಗ, ಬೆಟಗೇರಿ, ಅವಳಿ ನಗರದಲ್ಲಂತೂ ನೀರಿನ ಸಮಸ್ಯೆ ಹೇಳತಿರದು. ಮಹಿಳೆಯರು ಹನಿ ನೀರಿಗಾಗಿ ಬೀದಿಗಳಲ್ಲಿ ಕೈ ಹಿಡಿದು ಹೊಡೆದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ. ಕರ್ನಾಟಕ ಸರ್ಕಾರದ ಒಬ್ಬ ಸಚಿವರ ಸುಕ್ಷೇತ್ರದಲ್ಲೇ ಈ ರೀತಿಯಾದರೆ ಇನ್ನು ರಾಜ್ಯಾದ್ಯಂತ ಯಾವ ಪರಿಸ್ಥಿತಿ ಇರಬಹುದು? ಈ ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳು ಕೇವಲ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಮತ ಕೇಳಲು ಜನರ ಬಳಿಗೆ ಬರುತ್ತಾರೆ ಹೊರತು ಸಮಸ್ಯೆಗಳನ್ನು ಆಲಿಸಲು ಮುಂದಾಗುವುದಿಲ್ಲ. ಆದ್ದರಿಂದ ಸರ್ಕಾರ ಈ ಕೂಡಲೇ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾದ ಪರಿಹಾರವನ್ನು ನೀಡಬೇಕು ಎಂದು ಗದಗ ಜಿಲ್ಲೆಯ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ MY ಮುಧೋಳ್ ಅವರು ಆಗ್ರಹಿಸಿದರು. ನಮ್ಮ ಗದಗ ಜಿಲ್ಲಾದೊಳಗೆ ನಿನ್ನೆ ಆದ ಘಟನೆಗೆ ನಾವು ಅದು ಖಂಡನೆ. ಯಾಕಂದರೆ ಈ ಬೇಸಿಗೆ ಕಾಲದ ಹೊತ್ತಿನಾಗ ಕುಡಿಯೋಕೆ ನೀರು ಕೊಡಲಿಲ್ಲ ಅಂದ್ರೆ ಮತ್ತು ಇವರು ಇದ್ದಂಥ ಸರ್ಕಾರ ಏನು ಮಾಡಕತ್ತೈತೆ ಅಂತ ನಮ್ಮ ಒತ್ತಾಯ. ಯಾಕಂದ್ರೆ ಇನ್ನು ಬರೀ ಒಂದು ಕೇವಲ ನೀರಿಗಾಗಿ ಮಹಿಳೆಯರು ಕೈ ಜಗಳ ಆಗಿದ್ದು ಉಂಟು, ಟಿ ವಿ ಬಂತು. ಮೇಲತ್ತು ಇದ್ದಂಥ ಸಚಿವರು ಕಾಂಗ್ರೆಸ್ ಪಕ್ಷದ ಸಚಿವರು HK ಪಾಟೀಲ್ ಸಾಹೇಬರು, ಕಾನೂನು ಸಚಿವರು, ಭಾಳ ಅನುಭವಿಷ್ಟು ರಾಜಕಾರಣ ಮುಗಿಸ್ತಿದ್ದ ಮನುಷ್ಯರು. ಹೀಗಾಗಿ ಮೊದಲನೇ ಸತಿ ಈ ಬೇಸಿಗೆ ಕಾಲದ ಕುಡಿಯೋಕೆ ನೀರು ಸರಿಯಾಗಿ ತಲುಪಿಸ್ರಿ ಸಾಕು. ಯಾಕಂದರೆ ನಿಮಗೆ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇಟ್ಟರಂತ ನಾವು ಕೊಟ್ಟಿದ್ದೀವಿ. ಆದರೆ ಜನರು ನಿಮ್ಮ ಬಗ್ಗೆ ಅಪಾರವಾದ ಗೌರವ ಎಲ್ಲರದಂತ ನೀವು ಅದನ್ನು ತೋರಿಸ್ಬೇಕತ್ತೀವಿ. ದಯವಿಟ್ಟು ಮುಂದಿನ ದಿನದಾಗಲಿ ಈ ಜಗಳ ಆಗಲಾರ್ದಂಗೆ, ಯಾವುದೇ ಮನೆಗೆ ನೀರು ಇರಲಾರ್ದಂಗೆ ನೀರಿನ ಸಮಸ್ಯೆ ಬಗೆಹರಿಸಿ ಈ ಬೇಸಿಗೆ ಹೋದನ. ಯಾಕಂದ್ರೆ ನಿಮ್ಮ ಯಾವುದು ಅಭಿವೃದ್ಧಿ ಏನೋ ಅಂತ ಏನು ನಿಮ್ಮ ಸರ್ಕಾರ ಬಂದೈತಿ ಯಾವುದು ನಮಗೇನು ಸರಿಯಾದ ರೀತಿ ಕಂಡು ಬಂದಿಲ್ಲ. ಹೀಗಾಗಿ ಈ ಜನರ ಸಮಸ್ಯೆನ ಹರಿಸ್ತೀರ ಅಂತ ನಾವು ಅಂದ್ಕೊಂಡ್ತೀವಿ. ಅದು ಹರಿಸ್ತಿರೋ ಗೊತ್ತಿಲ್ಲ. ಈ ಮತ ಕೇಳೋಕ್ಕೆ ಎಷ್ಟು ಮುಂದಾಗ್ತೀವಿ ಅಷ್ಟು ನೀವು ಅಭಿವೃದ್ಧಿ ಮುಂದೆ ಯಾಕೆ ಹೋಗ್ಬಿಡ್ರಿ. ಅದಕ್ಕೆ ನಮ್ಮ JDS ಪಕ್ಷದಿಂದ ಒತ್ತಾಯ ಇದೆ. ಇವತ್ತು ನಾವು ಒಬ್ಬರು ಜಿಲ್ಲಾಧ್ಯಕ್ಷನಾಗಿ ನಾವು ನೋಡಕತ್ತೀವಿ, ಭಾಳ ನೋಡಕತ್ತೀವಿ. ಬರೀ ಎಲ್ಲಿ ನೋಡ್ರಿ ಬರೀ ಓಣಿಗೆ ಬರೀ ಜಗಳ ಆಗುವಂಥ ಸಮಸ್ಯೆ ನಡೀತೀವಿ. ನೀರಿಲ್ಲ, ಬೀದಿ ಲೈಟ್ ಇಲ್ಲ, ಆಮೇಲೆ ಕೆಲವೊಂದು ಗಟರ ಸ್ವಚ್ಛತೆನೂ ಇರೋದಿಲ್ಲ. ಇವೆಲ್ಲ ನಿಮ್ಮ ಹೊಂದಾಣಿಕೆ ಅಂದರೆ ನಿಮ್ಮ ಮುಖಂಡರು ಯಾರು ಸರಿಯಾಗಿ ಸ್ಪಂದನೆ ಜನರ ಹತ್ರ ನೀವು ಒಂದು ಅಭಿವೃದ್ಧಿಗೆ ನೀವು ಒತ್ತು ಕೊಡೋಣ ಅಂತ ನಮ್ಮ ಒತ್ತಾಯ. ಅದಕ್ಕೆ ಮುಂದಿನ ದಿನದಲ್ಲಿ ಈ ಸರಿಯಾದ ಕೆಲಸ ಆಗಬೇಕು, ಜನರ ಕಷ್ಟವನ್ನು ನಿಭಾಯಿಸ್ಬೇಕಂತೇಳಿ ನಾವು ಒತ್ತಾಯ.